ಅಮ್ಮ, ಇವತ್ತು ಟಿಫನಿಗೆ ಏನು ಮಾಡ್ತಾ ಇದೆಯಾ? ಇವತ್ತು ಹೆಂಗೂ ಸ್ವಲ್ಪ ನುಗ್ಗೆ ಸೊಪ್ಪಿದೆ, ಹೆಲ್ದಿಯಾಗಿ ರೊಟ್ಟಿ ಮಾಡೋಣ ಅಂತ. ಈ ರೊಟ್ಟಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಬಟ್ಲಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದು 4 ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ, ಹಾಗೆ ಒಂದು 1/4 ಬಟ್ಲಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮೊದಲಿಗೆ ಪೌಡ್ರ್ ಮಾಡ್ಕೊಂಬರ್ತೀನಿ ತರಿಯಾಗಿ. ನೋಡಿ, ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗಿ ಮಾಡ್ಕೊಂಡಿಲ್ಲ ನಾನು, ತುಂಬಾ ತರಿಯಾಗಿದೆ ಇದು. ಇದಕ್ಕೆ ತುಂಬಾ ಮುಖ್ಯವಾದಂಥ ವಸ್ತು ಅಂದರೆ ನುಗ್ಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ, ಹಾಕ್ತಾಯಿದ್ದೀನಿ. ಇದನ್ನು ಪಲ್ಸ್ ಮೋಡಲ್ಲಿ 1-2 ಸರಿ ತಿರುಗಿಸ್ಕೊಬರ್ತೀನಿ. ಹಾಗೇನೂ ಕೂಡ ತಿನ್ಬೋದು. ನಾನು ಒಂದು ಸುತ್ತು ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಈಗ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ಪು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಕಪ್ಪು ರವೆ ಹಾಕ್ತಾಯಿದ್ದೀನಿ, 2 ಕಪ್ ಅಕ್ಕಿ ಹಿಟ್ಟು, ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಬಿಳಿ ಎಳ್ಳು, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ 1 ಕಪ್ ಈರುಳ್ಳಿ, ಈಗ ರುಬ್ಕೊಂಡಿರೋಂಥ ನುಗ್ಗೆ ಸೊಪ್ಪಿನ ಮಿಶ್ರಣ. ಈಗ ಮೊದಲಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಸೇರಿಸೋದು ಬೇಡ, ಮೊದಲಿಗೆ ಹಾಗೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ವೆರೈಟಿ ರೊಟ್ಟಿ ಮಾಡ್ತಿರ್ತೀವಿ, ಆದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪು ತಿನ್ನಲ್ಲ ಅಂತಂದರೆ ಮಕ್ಳಿಗೆ ಈ ರೀತಿ ಮಾಡಿಕೊಡಿ, ತುಂಬಾ ಒಳ್ಳೆಯದು. ಈ ನುಗ್ಗೆ ಸೊಪ್ಪಲ್ಲಿ ಹಲವಾರು ಔಷಧೀಯ ಗುಣಗಳಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ, ನೀವು ಕೇಳಿರ್ತೀರ. ಆದರೆ ಈ ರೀತಿ ನುಗ್ಗೆ ಸೊಪ್ಪನ್ನ ರೊಟ್ಟಿನಲ್ಲಿ ಸೇರಿಸಿ ಮಾಡಿಕೊಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರನ್ನ ಸೇರಿಸ್ತಾ ಇದ್ದೀನಿ. ನಾನು ಮಿಕ್ಸಿ ಜಾರ್ಗೆ ನೀರನ್ನ ಹಾಕ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಅದರಲ್ಲಿರೋವಂಥ ಕೆಲವು ಮಸಾಲೆನೂ ಕೂಡ ಎಲ್ಲ ಬರುತ್ತೆ. ಈಗ ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಾರ್ನಿಂಗ್ ರೈಸ್ ಐಟಮ್ ತಿನ್ನೋಕ್ಕೆ ಬೋರು ಅಂದವರು ಖಂಡಿತ ಟ್ರೈ ಮಾಡ್ಬೋದು. ಬ್ರೇಕ್ಫಾಸ್ಟ್ಗೂ ಕೂಡ ಆಗುತ್ತೆ, ಮಕ್ಕಳು ಲಂಚ್ ಬಾಕ್ಸ್ಗೂ ಆಗುತ್ತೆ, ನೈಟು ಊಟಕ್ಕೂ ಕೂಡ ರೊಟ್ಟಿನೂ ಕೂಡ ತಿನ್ಬೋದು. ಮಾರ್ನಿಂಗ್ ಅಂತ ಅಷ್ಟೇ ಅಲ್ಲ, ನೈಟ್ಗೂ ಕೂಡ ತಿನ್ಬೋದು. ರೊಟ್ಟಿ ಅಂದರೆ ನನಗೆ ಯಾವ ಕೊಟ್ಟರು. ಈಗ ನೋಡಿ, ಇನ್ನೂ ಒಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ನಾನು ತೆಳುವಾಗೆ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡೋಣ. ಈಗ ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗ ಒಂದು ಸಿಲಿಕಾನ್ ಶೀಟ್ ಮೇಲೆ ಈ ರೊಟ್ಟಿನ ತಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ, ಯಾಕೆಂದರೆ ರೊಟ್ಟಿ ಬರಬೇಕಲ್ವಾ, ಹಂಗಾಗಿ ಸ್ವಲ್ಪ ಎಣ್ಣೆ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಈಗ ಸ್ವಲ್ಪ ಹಿಟ್ಟನ್ನ ಹಾಕ್ಬಿಟ್ಟು ಈ ರೀತಿ ತಟ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಲಿಸುವಾಗ ಗೋಧಿ ಹಿಟ್ಟು ಬೇಕಾದರೆ ಹಾಕ್ಕೊಂಡು ಮಾಡ್ಕೊಬೋದು, ರವೆ ಬದಲಿಗೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ನಮ್ಮ ಮನೇಲಿ ಇವತ್ತು ಗೋಧಿ ಹಿಟ್ಟು ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ರವೆನೇ ಹಾಕಿದ್ದೀನಿ. ಈಗ ತವನ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಹೆಂಚಲ್ಲೂ ಕೂಡ ಮಾಡ್ಕೊಬೋದು. ಈ ರೀತಿ ರೊಟ್ಟಿನ ಹಾಕಿದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡೋಣ, ಇಲ್ಲಾಂದರೆ ಬೆಳ್ಳಗಾಗ್ಬಿಡುತ್ತೆ ರೊಟ್ಟಿ. ಚೆನ್ನಾಗೂ ಕೂಡ ಬೇಯುತ್ತೆ ಈ ರೀತಿ ಪ್ಲೇಟ್ ಮುಚ್ಚೋದ್ರಿಂದ. ಇವಾಗ ಪ್ಲೇಟ್ನ ತೆಗೆದು ನೋಡೋಣ ಬನ್ನಿ. ಈಗ ರೊಟ್ಟಿ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಉಲ್ಟಾ ಹಾಕೋಣ. ಈಗ ನೋಡಿ, ರೊಟ್ಟಿ ಬೆಂದಿದೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಕಲರಾಗಿ ಬಂದಿದೆ ನೋಡಿ. ಈಗ ಇನ್ನೊಂದು ರೊಟ್ಟಿನ ಕೂಡ ಸರ್ವ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು, ತುಂಬ ಕಲರ್ಫುಲ್ಲಾಗಿ ಬಂದಿದೆ. ಈಗ ಈ ರೊಟ್ಟಿ ಜೊತೆ ನಾನು ಟೊಮೆಟೊ ತೊಕ್ಕನ್ನ ಹಾಕ್ತಾಯಿದ್ದೀನಿ. ಈ ರೆಸಿಪಿ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ, ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಈಗ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇಲ್ಲ ಅಂತಂದರೆ ರೊಟ್ಟಿ ಇನ್ಕಂಪ್ಲೀಟು. ಯಾವ ಚಟ್ನಿನೂ ಬೇಡ, ಯಾವ ಸಾಂಬಾರು ಬೇಡ, ಹಾಗೇ ಕೂಡ ತಿನ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ. ತುಂಬಾ ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ಯಾವ ರೀತಿ ಈ ರೊಟ್ಟಿನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಳಿಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.